ಎಲ್ಲರೂ ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ಈ ಕ್ವೆಶ್ಚನ್ಗೆ ಕರೆಕ್ಟಾದ ಆನ್ಸರೇ ಸುಮಾರು ಜನಕ್ಕೆ ಗೊತ್ತಿಲ್ಲ. ಬಿಕಾಸ್ ಖುಷಿ ಸಂತೋಷ ಅಂದ್ರೇನು? ಚೆನ್ನಾಗಿ ದುಡ್ಡು ಮಾಡಬೇಕು. ನಮ್ಗೆ ಏನು ಇಷ್ಟ ಅದನ್ನ ಕೊಂಡ್ಕೊಳ್ಳೋದಕ್ಕೆ ನಾವು 2 ಸತಿ ಯೋಚನೆ ಮಾಡಬಾರ್ದು. ಅದು ಇಲ್ವಾ ಅಟ್ಲೀಸ್ಟ್ ಒಳ್ಳೆ ನೇಮ್ ಫೇಮ್ ಇರಬೇಕು. ಎಂಥ ರಶ್ ದೇವಸ್ಥಾನ ಇದ್ದರೂ ನಮ್ಮ ಫೇಸ್ ನೋಡಿದ ತಕ್ಷಣ ನಮಗಲ್ಲಿ ಎಂಟ್ರಿ ಕೊಡಬೇಕು. ಇಲ್ಲ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಪವರ್ ಇರಬೇಕು. ದೊಡ್ಡ ದೊಡ್ಡ ಕೆಲಸ ಆಗೋದಕ್ಕೆ ನಮ್ಮ ಒಂದು ಸಿಗ್ನೇಚರ್ಗಾಗಿ ಜನ ನಮ್ಮ ಆಫೀಸ್ ಹೊರಗಡೆ ನಿಂತ್ಕೊಂಡು ಕಾಯಬೇಕು. ಇದು ಯಾವುದೂ ಇಲ್ಲ ಅಂದರೆ ಲೈಫಲ್ಲಿ ಏನು ಸಂತೋಷ ಏನು ಖುಷಿ ಹೇಳಿ ಅಂತ ಹೇಳೋ ಒಂದು ಕ್ಯಾಟಗರಿ. ಆದರೆ ಇನ್ನೊಂದು ಕ್ಯಾಟಗರಿ, ನನ್ನ ಗಂಡ ನಂಗೆ ಟೈಮ್ ಕೊಡಲ್ಲ, ನನ್ನ ಹೆಂಡತಿ ರುಚಿಯಾಗಿ ಅಡುಗೆ ಮಾಡಲ್ಲ, ನನ್ನ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ, ನನ್ನ ಸೊಸೆ ಸರಿ ಇಲ್ಲ, ನನಗೆ ಮೊಡವೆ ಇದೆ, ನನಗೆ ಬಿಳಿ ಕೂದಲು ಇದೆ, ಅಕ್ಕಪಕ್ಕದ ಮನೆಯವ್ರು ಸರಿ ಇಲ್ಲ, ಇಂಥ ಚಿಕ್ಕ ಚಿಕ್ಕ ವಿಚಾರಕ್ಕೆ ವರಿ ಮಾಡಿಕೊಂಡು ನಂದು ಒಂದು ಲೈಫಾ, ಯಾವಾಗ ನಾನು ಜೀವನದಲ್ಲಿ ಸಂತೋಷವಾಗಿರೋದು ಅಂತ ಯೋಚನೆ ಮಾಡ್ತಾರೆ. 2 ಕ್ಯಾಟಗರಿಯವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಬಿಕಾಸ್ ಶ್ರೀಮಂತಿಕೆ, ಸಂತೋಷ ಇದೆಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಜೀವನದಲ್ಲಿ ಈ 2 ವಿಚಾರಗಳು ನಡೀತಿಲ್ಲ ಅಂದರೆ. ಮೊದಲನೇದೇನು ಗೊತ್ತಾ? ಪ್ರತಿದಿನ ಡೈಲಿ ನೀವು ಆಸ್ಪತ್ರೆಗೆ ಓಡಾಡ್ತಾ ಇದ್ದೀರಾ, ಅದು ಮಾನಸಿಕ ಕಾಯಿಲೆಗಿರ್ಬೋದು ಅಥವಾ ದೈಹಿಕ ಕಾಯಿಲೆಗಿರ್ಬೋದು. ಇಲ್ಲ ಪ್ರತಿನಿತ್ಯ ನೀವು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಓಡಾಡ್ತಿದ್ದೀರಾ, ಅದು ನಿಮ್ಮ ಅಣ್ಣ ತಮ್ಮಂದ್ರ ಜಗಳ, ಆಸ್ತಿ ವಿಚಾರ, ಇಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ಗೆ, ಫ್ಯಾಮಿಲಿ ಕೋರ್ಟ್ಗೆ, ಇಲ್ಲ ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ಯಾವುದೇ ರೀತಿ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ನೀವಿದ್ದು ಈ ಒಂದು ಪ್ರಾಬ್ಲಮ್ಗೆ ಸಿಲುಕಿದ್ದೀರಾ ಅಂದರೆ ಆವಾಗ ನೋಡಿ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ನಿಜವಾಗ್ಲೂ ಮನಸ್ಸಿಗನ್ಸುತ್ತೆ ನನ್ನ ಲೈಫ್ ಏನಪ್ಪ ಇದು ಅಂತ, ರೈಟ್? ಸೊ ಈ 2 ವಿಚಾರದಲ್ಲಿ ಇಲ್ವಾ ಪ್ರತಿಯೊಬ್ಬರು ಜೀವನದಲ್ಲೂ ಆಗಿರುತ್ತೆ. ಒನ್ಸ್ ಇನ್ ಎ ವೈಲ್ ನಮಗೂ ಹುಷಾರಿರಲ್ಲ, ನಾವು ಆಸ್ಪತ್ರೆಗೆ ಹೋಗ್ತೀವಿ, ಟ್ರೀಟ್ಮೆಂಟ್ ತೊಗೊಳ್ತೀವಿ, ಇನ್ನು ಕೋರ್ಟ್ ಕಚೇರಿ ಅಂತಲೂ ಕೂಡ ಜೀವನದಲ್ಲಿ ಕೆಲವು ಘಟನೆಗಳು ನಡೆದಿರುತ್ತೆ. ಬಟ್ ನಿಮ್ಮ ಪೂರ್ತಿ ಲೈಫಲ್ಲಿ ಹಲವಾರು ವರ್ಷ ನೀವು ಇದಕ್ಕೇನೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅಂದರೆ ಸಹಜವಾಗಿ ನಿಮಗೆ ಏನಪ್ಪ ನನ್ನ ಲೈಫು ಪ್ರತಿನಿತ್ಯ ಇದೇ ಆಗೋಯ್ತಲ್ಲ ಅಂತ ಅನಿಸುತ್ತೆ. ಏನು ಫೇಮ್ ಇಲ್ಲ, ನೇಮ್ ಇಲ್ಲ, ಮನಿ ಇಲ್ಲ, ಪವರ್ ಇಲ್ಲ ಅಂತ ಕೊರ್ಗೋರು, ಚಿಕ್ಕ ಪುಟ್ಟ ಪ್ರಾಬ್ಲಮ್ಗೆ ಅಯ್ಯೋ ಲೈಫ್ ಸರಿ ಇಲ್ಲ ಅನ್ನೋರು ಈ ಥರ ಸಿಚುವೇಷನಲ್ಲಿ ವರ್ಷಾನುಗಟ್ಲೆ ಕಳೆಯೋರ್ನ ನೋಡಿ ಕಲಿಯುವಂಥದ್ದು ಇದೆ. ಬಿಕಾಸ್ ಅಂಥ ಸಿಚುವೇಷನಲ್ಲಿ ಇದ್ದರೂ ಕೂಡ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಬಂದಿರೋದನ್ನ ನಾನು ಫೇಸ್ ಮಾಡ್ತೀನಿ, ಲೈಫ್ ಏನೇ ಚಾಲೆಂಜ್ ಕೊಟ್ಟರು ನಗ್ನಗ್ತಾ ಫೇಸ್ ಮಾಡ್ತೀನಿ ಅನ್ನೋರು ಇದ್ದಾರೆ. ಅವ್ರನ್ನ ನೋಡಿ ಈ 2 ಕ್ಯಾಟಗರಿಯವರು ಕಲಿಯೋದು ತುಂಬಾ ಇದೆ. ಸೊ ಈ ಒಂದು ವಿಡಿಯೋದಿಂದ ನೀವು ನಿಮ್ಮ ಜೀವನನ ನೋಡೋ ರೀತಿನ ಬದಲಾಯಿಸ್ಕೊಳ್ಳಿ. ಯಾವಾಗಲೂ ನೀವು ನೆಗೆಟಿವ್ ಆಗಿರ್ತೀರಾ ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬಿಕಾಸ್ ನಾನು ಯಾವಾಗಲೂ ಹೇಳ್ತೀನಿ, ಲೈಫ್ ಇಸ್ ಟೂ ಶಾರ್ಟ್. ನಾವು ನಮ್ಮ ತಪ್ಪುಗಳನ್ನ ರಿಯಲೈಸ್ ಮಾಡಿಕೊಂಡು ಸರಿ ಮಾಡಿಕೊಂಡು ಒಳ್ಳೆ ಜೀವನ ನಡೆಸೋ ಅಷ್ಟೊತ್ತಿಗೆ ಲೈಫೇ ಎಂಡ್ ಆಗೋಗುತ್ತೆ ತುಂಬ ಸಲ. ವಿಡಿಯೋಯಿಂದ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು, ಲೈಫ್ ಬ್ಯೂಟಿಫುಲ್ ಆಗಿದೆ, ನಾವು ನೋಡೋ ರೀತಿನ ಬದಲಾಯಿಸ್ಕೋಬೇಕಷ್ಟೆ ಅಲ್ವಾ?